ಒಬ್ರು ಅಧಿಕೃತವಾಗಿ ನಮ್ಮಿಂದ ಓಟ್ ಹಾಕಿಸ್ಕೊಂಡು ಅಧಿಕಾರ ಹಿಡಿದು ಹಿಂಡಿ ಹಿಪ್ಪೆ ಮಾಡಿ ರಕ್ತವನ್ನ ಹೀರುತ್ತಿರುವ ರಾಕ್ಷಸರ ಕತೆ ಕೇಳಾಯಿತು ಅಲ್ವಾ? ಅಧಿಕಾರವಿಲ್ಲದಿದ್ದರು ಅವರವರಲ್ಲೇ ಬಡಿದಾಡಿಕೊಂಡು ಕರ್ನಾಟಕ ರಾಜ್ಯದ ಜನರಿಗೆ ಉಚಿತವಾಗಿ ಎಂಟರ್ಟೈನ್ಮೆಂಟ್ ಅನ್ನು ಕೊಡಬೇಕು ಅಂತ ವರ್ಷಗಳಿಂದ ಪ್ಲಾನ್ ಮಾಡ್ಕೊಂಡು ಪಾಪ ಈಗ ನಮ್ಮನ್ನೇ ಹಿಂಡ್ಕಳಕ್ ಓಡಾಡ್ತೀರಂತ ಇನ್ನೊಂದು ಮರಿ ರಾಕ್ಷಸರ ಕತೆ ಇದೀಗ. ಹಂಗಾರೆ ನೆಕ್ಸ್ಟ್ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಈಗ ಸಂಚಲನ ಉಣಿಸಿದೆಯಂತೆ. ಕ್ಯಾಕರ್ಸಿ ಒಬ್ಬರನ್ನೊಬ್ರು ಥೂ 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 ಅಂತ ಉಕ್ಕಂಡಾಗ ಸಂಚಲನ ಆಗಲಿಲ್ಲ, ಈಗ ಸಂಚಲನ ಅಂತೆ ಉಚ್ಚಾಟನೆ ಆದ್ಮೇಲೆ. ಅಯ್ಯೋ ಕತೆ. ಬಿಜೆಪಿಯಲ್ಲೇ ಚರ್ಚೆ ಅಂತೆ, ಎಲ್ಲ ಎಚ್ಚರಿಕೆಯಿಂದ ಇದ್ದಾರಂತೆ. ಇನ್ನೇನಪ್ಪ ಮಾಡ್ತೀರಿ, ಬಿಜೆಪಿನಲ್ಲಿ ಯಾರಿಗೂ ಬೆನ್ನುಮೂಳೆ ಇದೆ ಅಂತ ಒಂಚೂರು ಯಾರಾದರೂ ಒಬ್ರು ಒಂದು ಎಕ್ಸ್ರೇ ಕಳಿಸ್ಕೊಡ್ರಪ್ಪ. ಹಾಂ, ಒಬ್ಬನಿಗೂ ಬೆನ್ನುಮೂಳೆ ಇಲ್ಲ, ಹೈಕಮಾಂಡ್ ಮುಂದೆ ನಡು ಬಗ್ಸ್ತಾರೆ. ಹಾಂ, ಒಂದು ಎಕ್ಸ್ರೇ ಕಳಿಸಿ ನೋಡೋಣ ಯಾರಿಗೆ ಬೆನ್ನುಮೂಳೆ ಇದೆ ನೋಡ್ತೀನಿ. ಸಾಧ್ಯನೇ ಇಲ್ಲ, ಯಾವನಿಗೂ ಇಲ್ಲ. ಈಗ ಎಚ್ಚರಿಕೆ, ಇನ್ನೇನು ಮತ್ತೆ ಎಚ್ಚರಿಕೆಯಿಂದ ಮಾತಾಡಿದೆ ಮೂತಿ ಕೆತ್ತಬಿಡ್ತಾರೆ ಅಷ್ಟೇ, ಹೆಚ್ಚು ಕಡಿಮೆ ಮಾತಾಡಿದ್ರೆ. ರಮೇಶ್ ಜಾರಕಿಹೊಳಿ ರಾಮುಲು ಮಾತ್ರ ಯತ್ನಾಳ್ ಪರ ಬ್ಯಾಟಿಂಗ್ ಬೀಸಿದ್ದಾರಂತೆ. ಓಕೆ, ಅವರಿಬ್ಬರು ಹೋಗ್ಬೋದು ಪಾರ್ಟಿಯಿಂದ, ಒನ್ ಡೇ ಅಲ್ಲ ಒನ್ ಡೇ. ನನ್ನ ಪ್ರಕಾರದಲ್ಲಿ ಅದೆರಡು ಎಕ್ಸಿಟ್ ಗಿರಾಕಿಗಳು. ಇವತ್ತಲ್ಲ ನಾಳೆ, ಸಮಯಕ್ಕೆ ತಕ್ಕಂತೆ, ಕಾಲಕ್ಕೆ ಅನುಗುಣವಾಗಿ ಆಗತ್ತದು. ಇನ್ನು ಬೆಂಗಳೂರಿನಲ್ಲಿ ಅಲ್ಲ, ಅದಾದರೆ ಏನೋ ಆಗ್ಬಿಡುತ್ತೆ ಅಂತಲ್ಲ, ದೊಡ್ಡ ದೊಡ್ಡ ಪಕ್ಷಗಳು ಎಲ್ಲವನ್ನು ಸಹಿಸ್ಕೊಂಡ್ಬಿಡುತ್ತವೆ. ಸಮುದ್ರದೊಳಕ್ಕೆ ಏನಾರು ಬಿದ್ದರೆ ಅದು ಎಳ್ಕೊಂಡ್ಬಿಡುತ್ತಲ್ಲ ಒಳಕ್ಕೆ, ಆ ಥರ. ಏನೋ ಬೆಂಗಳೂರಿನಲ್ಲಿ ಸಭೆ ಸೇರಿ ಕೆಲವರೆಲ್ಲ ನಾಳೆ ಅದನ್ನು ಮರುಪರಿಶೀಲಿಸಿ ಅಂತಾರೆ. ಓಹೋ, ಸಿಂಗಲ್ ಜಡ್ಜ್ ಬೆಂಚು, ಡಬಲ್ ಬೆಂಚು, ಆಮೇಲೆ ಸುಪ್ರೀಂ ಕೋರ್ಟು, ಹೀಗೆ ಮರುಪರಿಶೀಲಿಸಿ ಅಂತ ಫಸ್ಟು ನಡ್ಡಾ ಅವ್ರಿಗೂ ಇವ್ರಿಗೆ ಕೊಟ್ಟು, ಯಾರಿಗೆ, ಅಮಿತ್ ಶಾಗೊಂದು ಕೊಟ್ಟು, ಅಮಿತ್ ಶಾ ಇಂದ ರಿಜೆಕ್ಟ್ ಆಯಿತು ಅಂತಂದ ತಕ್ಷಣ ಸರ್ ಡಬಲ್ ಬೆಂಚ್ಗೆ ಹೋಗ್ತೀವಿ ಸರ್ ಅಂತಂದುಬಿಟ್ಟು ನಡ್ಡಾ ಹತ್ರಕ್ಕೆ ಹೋಗಿ, ಹಂಗ ಇದೆಲ್ಲ ಮಾಡೋರು ಮೊದಲೇ ಪ್ಲಾನ್ ಮಾಡಬೇಕಿತ್ತು ತಾನೇ. ಅಲ್ಲಿ ನಡವಳಿಕೆಯಲ್ಲಿ ಏನು ಬದಲಾವಣೆ ಇತ್ತು ಅಂತ ಕೇಳ್ತಾರೆ ಸರ್. ಆಯ್ತು ಸರಿ. ಬೆಳಗಾವಿನಲ್ಲಿ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು, ಜಯಮೃತ್ಯುಂಜಯ ಸ್ವಾಮೀಜಿ ಹಿಂಪಡಕ್ಕೆ ಬಿಜೆಪಿ ಗಡುವು ಕೊಟ್ಬಿಟ್ಟಿದ್ದಾರಂತೆ. ಓಹೋ, ಇವ್ರು ಯಾರು ಗಡುವು ಕೊಡೋಕ್ಕೆ? ಏನು ಮಠದ ಬ್ರಾಂಚಾ ಬಿಜೆಪಿ? ಸಮುದಾಯ ತಿರುಗಿ ಬೀಳ್ಬೋದು ಅಂತ ಮುಂದೆ. ಸಮುದಾಯ ತಿರುಗಿ ಬೀಳಬಹುದು ಅನ್ನೋದು ಸ್ವಾಮೀಜಿಯ ಮಾತಾದರೆ ಅವ್ರು ಮಾಡ್ಬೋದು, ಅವ್ರ ಸಮುದಾಯದ ನಾಯಕರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಬೋದು, ತಪ್ಪಲ್ಲ ಅದು ನನ್ನ ಪ್ರಕಾರ. ಆದರೆ ನಿಮಗೇನು ಹಕ್ಕಿದೆ ಅಲ್ರಿ? ನೀವು ಕಾಂಗ್ರೆಸ್ಸಿನವರ ಬೆಂಬಲದಿಂದಾಗಿ, ಕಾಂಗ್ರೆಸ್ನವರ ಚಿತಾವಣೆಯಿಂದಾಗಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಆಂದೋಲನ ಮಾಡಿದ್ರಿ ಅಂತ ನಿಮ್ಮ ಮೇಲಿರೋ ಆರೋಪ ಅಲ್ವಾ? ಅವ್ರ ಮೇಲಿರೋ ಆರೋಪ ಅದೇ ತಾನೆ. ಪ್ಲಸ್ ಅದರಿಂದಾಗಿ ಬಿಜೆಪಿ ಸೋತಿದೆ, ನಾವು ಪಾಠ ಕಲಿಸಿದೀವಿ ಅಂತ ನೀವೇ ಹೇಳಿದ್ದೀರಿ. ನೀವೇ ಪಾಠ ಕಲಿಸಿರೋ ಬಿಜೆಪಿಗೀಗ ನೀವೆಂಗ್ರಿ ಗಡುವು ಕೊಡ್ತೀರಿ? ನಿಮ್ಮ ಮಾತು ಯಾಕೆ ಹೇಳ್ತಾರೆ? ನಿಮ್ಮ ಮಾತು ಯಾಕಪ್ಪ ಕೇಳಬೇಕು? ಅವರು ಪಕ್ಷದ ವಿರುದ್ಧವಾಗೇ ಇದ್ದೀರಿ ಬಹಳ ಜಾಸ್ತಿ. ಅಂದ್ರೆ ನೀವು ಯತ್ನಾಳನ್ನು ಇಟ್ಕೊಂಡು ಒಂದು ಪಕ್ಷ ಕಟ್ಬೋದು ಸ್ವಾಮೀಜಿ, ತಪ್ಪಲ್ಲ ಅದು. ಅವ್ರು ಸಪೋರ್ಟ್ ಮಾಡೋದು ತಪ್ಪು ನಾನು ಹೇಳಲ್ಲ, ಬಟ್ ಯು ಕಾಂಟ್ ಫಿಕ್ಸ್ ಬಿಕಾಸ್ ಯು ಆರ್ ಇನ್ಸ್ಟ್ರೂಮೆಂಟಲ್ ಇನ್ ಡಿಫೀಟಿಂಗ್ ಬಿಜೆಪಿ ಅಕಾರ್ಡಿಂಗ್ ಟು ಯು. ಹೌದು, ಬಹಿರಂಗವಾಗಿ ಆಗಿದೆ. ನೀವು ಹೇಳಿರೋದು ಬಹಿರಂಗವಾಗೋದು ಅಲ್ವೇ? ನೀವೇನು ಡೆಡ್ಲೈನ್ ಕೊಡ್ತೀರಿ? ನೀವು ಹೇಳಿದಾಗ ಅವರು ಡೆಡ್ಲೈನ್ ತಗೋಬೇಕು, ಇಲ್ದಿದ್ದಾಗ ಅವರು ನಿಮ್ಮ ಕೈಲಿ ಒದಸ್ಕೊತಾರ ಅವರು. ಅದು ಹೆಂಗಾಗತ್ತೆ ರಾಜಕಾರಣದಲ್ಲಿ? ಅದನ್ನೇ ಇವ್ರಿಗೂ ಆಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಬಗ್ಗೆ ಪರಾಮರ್ಶೆ ನಡೆಸಿಲ್ಲ, ಪಕ್ಷವಾಗಿ ಉಳಿದಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲದ್ರೆ ಮಕಾಡೆ ಮಲಗದ ನಿಶ್ಚಿತ. ನಾನು ಭಾಳ ಜನ ಪಕ್ಷಗಳಿಂದ ಉಚ್ಚಾಟನೆ ಆಗೋದು ನೋಡ್ಬಿಟ್ಟಿದ್ದೀನಿ, ಭಾಳ ಜನ ಪಕ್ಷಗಳನ್ನು ಬಿಟ್ಟು ಹೊರಗಡೆ ಹೋಗಿರೋದು ನೋಡ್ಬಿಟ್ಟಿದ್ದೀನಿ, ಭಾಳ ಜನರ ಪತ್ರಿಕಾಗೋಷ್ಠಿಯನ್ನು ನೆಕ್ಸ್ಟ್ ಡೇ ವಿಜಯನಗರದ ವೀರ ಪುತ್ರನಂತೆ ಕಂಗೊಳಿಸುತ್ತಾ ಮಾಡಿರುವುದನ್ನು ನೋಡ್ಬಿಟ್ಟಿದ್ದೀನಿ. ಅಯ್ಯೋ, ಅಬ್ಬರಿಸಿ ಬೊಬ್ಬಿರಿಸಿದ್ದನ್ನು ನೋಡಿದ್ರೆ ರಣರಂಗದಲ್ಲಿ ಬರುವ ವೈರಿಗಳದ್ದು ರುಂಡಲ್ಲ ಚೆಂಡಾಡ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಅನ್ನೋ ಟೈಪ್, ಭ್ರಮೆ ಹುಟ್ಟಿಸೋ ಟೈಪ್ ಮಾತಾಡೋರ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಆಮೇಲೆ ಅವರೆಲ್ಲ ಇಲಿಗಳಾಗಿ ಬಿಲ ಸೇರ್ಕೊಂಡು ಬಿಲದೊಳಗಡೆ ಸತ್ರೆ ವಾಸನೆ ಬಂತೋ ಇಲ್ವೋ ಗೊತ್ತಾಗದೇ ಇರೋ ಪರಿಸ್ಥಿತಿನೂ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಆಲ್ ದಿಸ್. ಪ್ರೊಫೆಷನಲ್ ಪಾಲಿಟಿಷಿಯನ್ಸ್ಗೆ ಇಂಡಿವಿಜುವಲಿ ತನ್ನದೇ ಶಕ್ತಿಯಲ್ಲಿ ಒಂದು ಸಾಮ್ರಾಜ್ಯವನ್ನು ಅಥವಾ ಪಕ್ಷವನ್ನು ಕಟ್ಟುವುದಕ್ಕೆ ಶಕ್ತಿ ಇಲ್ಲದಿದ್ದಾಗ ಆರಂಭದ ದಿನಗಳ ಆರ್ಭಟ ಇವೆಲ್ಲ, ನಂತರದ ದಿನಗಳಲ್ಲಿ ನಡೆಯಲ್ಲ. ನೋಡ್ಬಿಟ್ಟಿದೆ ಕರ್ನಾಟಕ ಇದನ್ನು. ನಿಮ್ಮ ಕೇಸು ಅಷ್ಟೇನೆ. ತನ್ನಿಂದ ಮಾತ್ರ ಪಕ್ಷ ರಕ್ಷಣೆ ಅನ್ನೋ ರೀತಿಯಲ್ಲಿ. ನೋ, ಐ ಆಮ್ ಸಾರಿ ಮಿಸ್ಟರ್ ಯತ್ನಾಳ್, ನಂಗೆ ಗೊತ್ತಿಲ್ಲ ನಿಮ್ಗೇನಾಗತ್ತೆ ಅಂತ. ಯಾಕಂದರೆ ಇವೆಲ್ಲ ರಿಯಾಲಿಟಿಗಳು. ಅರ್ಥ ಮಾಡಿ. ವಿ ಹ್ಯಾವ್ ಸೀನ್ ಇನಫ್. ಏನು ಆರ್ಭಟಗಳು ನೋಡಿದ್ದೀನಿ ನಾನು. ನೋಡಿಲ್ವೇ? ಎ ಕೆ ಸುಬ್ಬಯ್ಯನವ್ರ ಆರ್ಭಟಗಳು ನಾನು ನೋಡಿಲ್ವಾ? ಎಸ್ ಬಂಗಾರಪ್ಪನವ್ರ ಆರ್ಭಟಗಳು ನಾನು ನೋಡಿಲ್ವಾ?
ದೇವರಾಜ ಅರಸರು ಆಡಿದ್ದಂಥ ಮಾತುಗಳ ವಾತಿನ ಆ ದಿನ ಹೊರಗೆ ಬಂದಾಗ ಕಾಂಗ್ರೆಸ್ಸಿಂದ ನೋಡಿಲ್ವಾ? ಸಿದ್ದರಾಮಯ್ಯನವರು ಆಡಿದ ಮಾತುಗಳು, ಆಮೇಲೆ ಹೋಗಿ ಸೇಫಾಗಿ ಕಾಂಗ್ರೆಸ್ ಸೇರಿಕೊಂಡ್ರು ಬಚಾವಾಗಿ. ಯಾಕೆ ಪಾರ್ಟಿ ಮಾಡಲಿಲ್ಲ ಸಿದ್ದರಾಮಯ್ಯ? ಯಾಕೆ ಮಾಡಲಿಲ್ವಂತೆ? ಯಾಕೆ ಸೇಫಾಗಿ ಒಂದು ಕಟ್ಟಿರೋ ಹುತ್ತ ಸೇರ್ಕೊಂಬಿಟ್ರಂತೆ ಒಳಕ್ಕೆ ಮೆಲ್ಲಿಗೆ ಹಂಗೆ? ಯಾಕಂತೆ ನೋಡಿಲ್ವಾ? ರಾಮುಲು ಹೊರಗೋಗಿದ್ರಲ್ಲ ಸಾಹೇಬಾ, ನೋಡಿಲ್ವಾ? ಜನಾರ್ದನ ರೆಡ್ಡಿ ನೋಡಿಲ್ವಾ ಎಲ್ಲ ಯಾರ್ಯಾರನ್ನ ಏನೇನಾಗಿದೆ ಅಂತ. ಹಾಗಾಗಿ ನಂಗೆ ಗೊತ್ತಿಲ್ಲ ಈ ಕೇಸನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಬಿಡ್ತಾರೆ ಅಂತ, ನೋಡೋಣ. ಎಸ್, ಇನ್ನು ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿರುವಂತಹ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟರು. ನಾನೊಬ್ಬ ಶಾಸಕನಾಗಿ ಸಚಿವರನ್ನ ಭೇಟಿ ಮಾಡಿದ್ದೀನಿ ಅಷ್ಟೇ. ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರೋದಕ್ಕೆ ಕೆಲವೊಂದಷ್ಟು ಕಾರಣ ಇದೆ. ಎಲ್ಲವೂ ಸರಿ ಹೋದ್ರೆ ಪಕ್ಷದ ಚಟುವಟಿಕೆಯಲ್ಲಿ ನಾನು ಸಕ್ರಿಯನಾಗಿ ಇರ್ತೀನಿ ಅಂತ ನೋಡ್ರಿ ಸ್ವಾಮಿ, ನಿಮಗೆ ಆ ಪಕ್ಷದಿಂದ ಹೊರಕ್ಕೆ ಹೋಗಬೇಕು ಅನ್ನೋ ಬೈಕೆ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಸವಾಸ್ ದೋಷ ನೀವು ಸೋಮಶೇಖರ್ ಜೊತೆ ಸೇರ್ಕೊಂಡಾಗಿದೆ, ಹಾಗಾಗಿ ನೀವು ಅವ್ರ ಜೊತೆ ಓಡಾಡಾಗಿದೆ. ನೀವು ಈ ಪಕ್ಷದಲ್ಲಿ ಉಳ್ಕೊಳ್ಳೋದು ಕಷ್ಟ ಇದೆ. ನನಗೆ ಗೊತ್ತಿಲ್ಲ, ಅನ್ಲೆಸ್ ಯು ಸರೆಂಡರ್ ಅಂಡ್ ಸ್ಟೇ ಬ್ಯಾಕ್. ಅದರ ಅವಶ್ಯಕತೆ ನಿಮ್ಗೆ ಇದ್ದಂಗೆ ಇಲ್ಲ. ಬಟ್ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಯು ವಿಲ್ ಹ್ಯಾವ್ ಟು ಫೈಟ್ ಇಟ್ ಬ್ಯಾಕ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದಟ್ ಈಸಿ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ನೀವೇ ಗೆಲ್ಬೋದು ಸೋಲ್ಬೋದು, ನಂಗೆ ಅದು ಗೊತ್ತಿಲ್ಲ. ಬಟ್ ಇಟ್ ವಿಲ್ ಯು ವಿಲ್ ಹ್ಯಾವ್ ಟು ಫೈಟ್. ಆಗ ಅದ್ರಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ. ಬಿಜೆಪಿ ವಿಲ್ ಕಮ್ ಬ್ಯಾಕ್ ವಿತ್ ಎ ಫೈಟ್ ಟು ಯು. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಆ ತೀರ್ಮಾನ ಮಾಡ್ಕೊಳ್ಳಿ. ಸುಮ್ಮನೆ ಇಷ್ಟೆಲ್ಲ ಮಾಡಿದ ಮೇಲೆ ನಾನೇನೋ ಪಕ್ಷವನ್ನು ಮೂಲ ಸ್ಥಾಪನೆ ಮಾಡಿದ ಮೂಲ ಸಂಸ್ಥಾಪಕರಲ್ಲಿ ನಾನೊಬ್ಬ ಅನ್ನೋ ಟೈಪ್ ಪೋಸ್ಟ್ ಕೊಡಬೇಡಿ. ಎಸ್, ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಇವತ್ತು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದೆ. ಎಸ್ಸಿ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣವನ್ನು ಹೊಸದಾಗಿ ಸಮೀಕ್ಷೆ ನಡೆಸಿ ದತ್ತಾಂಶ ಸಂಗ್ರಹಿಸಬೇಕು. ನೂತನ ತಂತ್ರಜ್ಞಾನ ಬಳಸಿ 30 ರಿಂದ 40 ದಿನದಲ್ಲಿ ಹೊಸ ಸಮೀಕ್ಷೆಯನ್ನು ನಡೆಸಬಹುದು. ಹೊಸ ಸಮೀಕ್ಷೆ ನಡೆಸಲು ಅಗತ್ಯ ಇರುವ ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿಕೋಬೇಕು ಅಂತೆಲ್ಲ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪುಕ್ಕಟ್ಟೆ ಟೈಮ್ ಅನ್ನ ಖರೀದಿ ಮಾಡ್ಕತ್ತಿದೆ ಈ ಸಮಸ್ಯೆನ ಮುಂದಕ್ಕೆ ತಳ್ಳಕ್ಕೆ. ಅಂದ್ರೆ ಬೇಗ ಬಗೆಹರಿದ ಬೇಡ, ಅವ್ರಿಗೆ ಬೇಕಿಲ್ಲ. ಅವ್ರಿಗೆ ಗೊತ್ತಿದೆ ಇದು ಮಾಡಿದ ಮೇಲೆ ಏನಾಗತ್ತೆ ಅನ್ನೋದು. ಮತ್ತೆ ಎಲ್ಲರೂ ಆಗ್ಬೇಕಂತಾರೆ ಸರ್. ಸುಮ್ಮನೆ ಬುರುಡೆ ಬಿಡ್ತಾ ಇರೋದು, ತುಪ್ಪ ತೋರಿಸೋದು, ಅಲ್ಲಿ ದೂರದಲ್ಲಿ ಒಂದು ಕ್ಯಾಂಟೀನಿಂಗ್ ಅಳ್ಳಾಡ್ಸೋದು, ಇದೆ ಅದು ಕರ್ಗೋಗ್ಬಿಡುತ್ತೆ. ಹೊಸ ಕ್ಯಾಂಡಿ ತೆಗೆದು ಮತ್ತೆ ಅಳ್ಳಾಡ್ಸೋದು 2 ತಿಂಗಳು, ಅದು ಕರ್ಗೋಗುತ್ತೆ. ಮತ್ತೆ ಬಿಸಿಲಿಗೆ ಇನ್ನೊಂದು ಕ್ಯಾಂಡಿ ಅಳ್ಳಾಡ್ಸೋದು, ಹೊಸ ಸಮೀಕ್ಷೆ, ಅದು ಕರ್ಗೋಗುತ್ತೆ. ಇನ್ನೊಂದು ಕ್ಯಾಂಡಿ ಅಳ್ಳಾಡ್ಸೋದು, ಹೀಗೆ ಅಳ್ಳಾಡ್ಸೋ ಕೆಲಸ ಇರೋದು. ಈಗ ಅದರ ಲಾಭ ಸಿಗ್ಬೇಕಾದವರಂತೂ ಕಾಯ್ತಾ ಇರ್ಬೇಕು. ಹಂಗಾಗಿ ರಾಜ್ಯ ಸರ್ಕಾರ ನಡೆಸ್ತಿರೋ ನಾಟಕದ ಇನ್ನೊಂದು ಭಾಗ ಇದು. ಆದರೆ ಇದನ್ನ ನಾವು ಫೈಟ್ ಮಾಡಬಾರ್ದು. ಮೀಡಿಯಾ ಶುಡ್ ನಾಟ್ ಫೈಟ್ ದಿಸ್. ಮತ್ತೆ ಯಾರು ಕೇಳಬೇಕು? ಆ ಕಮ್ಯುನಿಟಿಗಳು ಯಾರಿದ್ದೀರಿ ಅವ್ರು ಫೈಟ್ ಮಾಡಿ. ಎಸ್. ಇನ್ನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರಲ್ಲ, ಆ ವಿಷಯ ಬಹಳ ಚರ್ಚೆ ಆಗ್ತಾ ಇದೆ. ಇದು ಜಾರಕಿಹೊಳಿ ಅವರು ಸಿಎಂ ಆಗೋಕೆ ಜೆಡಿಎಸ್ ಬೆಂಬಲ ಕೇಳಿರಬಹುದು ಅನ್ನೋ ಶಂಕೆಯನ್ನ ಜಿಟಿ ದೇವೇಗೌಡ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಅಂತಹ ವಿಚಾರಗಳೇನೂ ಇಲ್ಲ ಅಂತ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ತಳ್ಳಿ ಹಾಕಿದ್ದಾರೆ. ಇನ್ನು ಕೇಂದ್ರ ಸಚಿವರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಿಯಾಂಕ್ ಖರ್ಗೆ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಕ್ಕಾಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ಅವ್ರು ಹತ್ತದಿಂದ ಕೂತ್ ಮಾತಾಡ್ತಾ ಇರೋದು ನೋಡಿದ್ರೆ ಅವ್ರು ಇನ್ಯಾರು ಖರ್ಗೆಜಿ ಅವರಿಗೆ ಎಲ್ಲ ಹೇಳಿದ್ವಿ ಅಂತ ಹೇಳಿದ್ವಿ. 3 ಜನರ ಭೇಟಿ. ಜಿಟಿ ದೇವೇಗೌಡರು ಜನ ಟೇಬಲ್ ಅಲ್ಲಿ ಕೂತಿರೋ ಪೊಸಿಷನ್ ಮೇಲೆ ಏನು ಮಾತುಕತೆ ನಡೆದಿದೆ ಅಂತ ಹೇಳಿಬಿಡ್ತಾರೆ. ಅವ್ರಿಗೆ ಅದೊಂದು ವಿಶೇಷವಾದ ಚಾಮುಂಡೇಶ್ವರಿ ಕೊಟ್ಟಿರೋ ಮೈಂಡ್ ರೀಡಿಂಗ್ ಅಲ್ಲ, ಫೋಟೋ ರೀಡಿಂಗ್. ಅದು ಮೈಂಡ್ ರೀಡಿಂಗ್ ಅಲ್ಲ, ದಟ್ ಈಸ್ ಕಾಲ್ಡ್ ಫೋಟೋ ರೀಡಿಂಗ್ ಅಂತ. ಫೋಟೋ ರೀಡಿಂಗ್ ಅಲ್ಲಿ ಆಂಗಲ್ ಅಲ್ಲಿ ಹೆಂಗೆ ಕೂತಿದ್ದಾರೆ ಇದೇ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಅದು ಜಿಟಿ ದೇವೇಗೌಡರಿಗೆ ಒಬ್ಬರಿಗೆ ಇರೋದು ಆ ಟೆಕ್ನಾಲಜಿ. ತಾಯಿ ಚಾಮುಂಡೇಶ್ವರಿ ಇನ್ಯಾರಿಗೂ ಕೊಟ್ಟಿಲ್ಲ ಟೆಕ್ನಾಲಜಿನ. ಅದಿಲ್ಲ ಅಂದ್ರೆ ಅಲ್ಲ, ಅವ್ರಿಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಗುಪ್ತವಾದಂಥ ಎಲ್ಲ ಕೇಳಿಸೋ ವ್ಯವಸ್ಥೆ ಇದೆ. ಅಶರೀರವಾಗಿ ಆ ಶಕ್ತಿ ಇದೆ ಅವ್ರಿಗೆ.